ಅದರಿಂದ ಇವತ್ತು ಸಂಪುಟ ಸಭೆ ಚರ್ಚೆ ಮಾಡಿ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ. ಆರ್ಟಿಕಲ್ 163 ಅಡಿಯಲ್ಲಿ ಸಂಪುಟ ಸಭೆಯ ನಿರ್ಧಾರವನ್ನು ಆಧರಿಸಿಯೇ ಮಾನ್ಯ ರಾಜ್ಯಪಾಲರು ಕರ್ತವ್ಯವನ್ನು ನೆರವೇರಿಸಿದರು. ಆರ್ಟಿಕಲ್ 163ನಲ್ಲಿ he must act on the aid and advice of the Council of Ministers and in his discretion when provided under the Constitution. ಸಂವಿಧಾನದ ಅಡಿಯಲ್ಲಿ ಸ್ಯಾಂಕ್ಷನ್ ಕೊಡಲಿಕ್ಕೆ ಅವರಿಗೆ ಡಿಸಿಷನ್ ಅನ್ನು ಕೊಟ್ಟಿಲ್ಲ. ಅಂದರೆ ಸರ್ವೋಚ್ಚ ನ್ಯಾಯಾಲಯ ಹಲವಾರು ತೀರ್ಪುಗಳಲ್ಲಿ ಏನನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಏಡ್ ಆ್ಯಂಡ್ ಅಡ್ವೈಸ್ ಬಗ್ಗೆ ತನ್ನದೇ ಆದಂಥ ವಿವೇಚನದಲ್ಲಿ ಅವ್ರು ತೀರ್ಮಾನವನ್ನು ತಗೊಳ್ತಾರೆ. ಆದರೆ ತಾವೇ ಸ್ವತಃವಾಗಿ ಅರ್ಜಿಯನ್ನು 26ನೇ ತಾರೀಕು ಸ್ವೀಕಾರ ಮಾಡಿ 26ಕ್ಕೆ ಶೋಕಾಸ್ ನೋಟಿಸ್ ಕೊಡುವಂಥ ಪ್ರಕ್ರಿಯೆ ಅದಕ್ಕೆ ಅವಕಾಶ ಇಲ್ಲ. ಅದರಿಂದ ನಮ್ಮ ಸಂಪುಟ ಸಭೆ ಏನು ನಿರ್ಣಯವನ್ನು ತಗೊಂಡಿದೆ ಅದಕ್ಕೆ ಅದನ್ನು ಆಧರಿಸಿ ಮುಂದಿನ ಕ್ರಮ ರಾಜ್ಯಪಾಲರು ತಗೊಳ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಎರಡನೇದಾಗಿ ಅವ್ರು ಕೇಳಿರುವಂಥ ಒಂದು ಮನವಿ ಅಥವಾ ಅರ್ಜಿ ಏನಿದೆ ಸ್ಯಾಂಕ್ಷನ್, ಒಂದು ಪ್ರಯರ್ ಅಪ್ರೂವಲ್ ಅಂಡರ್ ಸೆಕ್ಷನ್ 17A ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಸೆಕ್ಷನ್ 19 ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು 218 ಆಫ್ ದ ನ್ಯೂ BNSS ಆ್ಯಕ್ಟ್, ಹಳೆ ಆ್ಯಕ್ಟ್ನಲ್ಲಿ CRPCನಲ್ಲಿ 197 ಇದೆ. ಇದಕ್ಕೆ ಅವ್ರು ಮಾಡಿರುವಂಥ ಆರೋಪ PC ಆ್ಯಕ್ಟ್ನಲ್ಲಿರುವಂಥ ಎಲ್ಲ ಸೆಕ್ಷನ್ಗಳನ್ನು ಬರೆದ್ಬಿಟ್ಟಿದ್ದಾರೆ. TJ ಅಬ್ರಾಹಂ IPCನಲ್ಲಿರುವಂಥ ಆಲ್ಮೋಸ್ಟ್ ಒಂದು 7-8 ಸೆಕ್ಷನ್ನ ಬರೆದಿದ್ದಾರೆ. ಬರೀ ಇದನ್ನು ಉಲ್ಲೇಖ ಮಾಡೋದ್ರಿಂದ ಆ ಅಪರಾಧ ಕಾಣಲಿಕ್ಕೆ ಸಾಧ್ಯ. ಅದರಿಂದ ಮೂಲತಃವಾಗಿ ಅವರು ಮಾಡಿರುವಂಥ ಆರೋಪದಲ್ಲಿ ಎಲ್ಲೂ ಕೂಡ ಈ ಅಪರಾಧಗಳ ಒಂದು ಅಂಶ ಕೂಡ ನಮಗೆ ಕಾಣಲಿಕ್ಕೆ ಯಾವುದು ಇಲ್ಲದೇ ಇದ್ರ ಮೇಲೆ ಯಾವ ರೀತಿಯಾದಂಥ ಅಪ್ರೂವಲನ್ನು ಕೊಡಬೇಕು, ಯಾವ ರೀತಿಯಾದಂಥ ಸ್ಯಾಂಕ್ಷನನ್ನು ಕೊಡಬೇಕು ಅಂತ ಹೇಳುವಂಥ ಪ್ರಶ್ನೆ. ಮತ್ತು 17A ಪ್ರಯರ್ ಅಪ್ರೂವಲ್ ಏನಿದೆ ಇದನ್ನು ಯಾರು ತನಿಖೆಯನ್ನು ಮಾಡ್ತಾರಲ್ಲ ತನಿಖಾಧಿಕಾರಿ ಅವ್ರು ಮಾತ್ರ ಕೇಳಬೇಕು. ಇವತ್ತು TJ ಅಬ್ರಾಹಂ ಅವರು 18ನೇ ತಾರೀಕಿಗೆ ಮೈಸೂರು ಪೊಲೀಸ್ ಸ್ಟೇಷನ್ ಲೋಕಾಯುಕ್ತ ಪೊಲೀಸ್ ಮುಂದೆ ದೂರನ್ನು ಸಲ್ಲಿಸಿದ್ದಾರೆ. ಅದನ್ನು ತನಿಖೆ ಮಾಡುವಂಥ ಅಧಿಕಾರಿ ಯಾರಿದ್ದಾರೆ ಲೋಕಾಯುಕ್ತ ಪೊಲೀಸ್ನಲ್ಲಿ ಅವರು ಪರಿಶೀಲನೆಯನ್ನು ಮಾಡಿ ಇದರಲ್ಲಿ ಅಭಿಯೋಜನೆಯನ್ನು ಪಡಿಬೇಕು ಅಂತ ಹೇಳಿ ಅವರ ನಿರ್ಧಾರಕ್ಕೆ ಬಂದರೆ ಅವ್ರು ಕೇಳಬೇಕು ಹೊರತು TJ ಅಬ್ರಾಹಂ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಲ್ಲಿ ಅವಕಾಶ ಇಲ್ಲ. ಆಮೇಲೆ ಸೆಕ್ಷನ್ 19 ಏನಿದೆ ಅದು ಸಂಪೂರ್ಣವಾಗಿ ಬೇರೆ ಆಗಿರುವಂಥ ಕಾನೂನು. ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಕೊಡುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. 218ನಲ್ಲೂ ಬರುತ್ತೆ. ಇಂಥ ಒಂದು ಬೇಸಿಕ್ ಫಂಡಮೆಂಟಲ್ಸ್ ಇಲ್ಲದೆ ಇರುವಂಥ ಒಂದು ಅರ್ಜಿಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿರೋದನ್ನು ಇವತ್ತು ಸಂಪುಟ ಸಭೆ ಇದು ಸರಿಯಾದ ಕ್ರಮವಲ್ಲ, ದಯವಿಟ್ಟು ಇದನ್ನ ತಕ್ಷಣವೇ ಹಿಂದಕ್ಕೆ ಪಡೀರಿ ಮತ್ತು TJ ಅಬ್ರಾಹಂ ಸಲ್ಲಿಸಿರುವಂಥ ಮನವಿಯನ್ನು ತಿರಸ್ಕರಿಸಿ ಅಂತೇಳಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಮಾನ್ಯ ರಾಜ್ಯಪಾಲರಿಗೆ. ಆ ಸಲಹೆಯನ್ನು ಕೊಡುವಾಗ ಹಲವಾರು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಒಂದು 50-60 ಪೇಜಿನ ನಿರ್ಣಯವನ್ನು ಇವತ್ತು ಕ್ಯಾಬಿನೆಟ್ ಅವರು ತಗೊಂಡಿದ್ದಾರೆ. ಅದರಂತೆ ಅವರು ಗೌರವಿಸ್ತಾರೆ, ಅದರಂತೆ ಸಂವಿಧಾನಬದ್ಧವಾಗಿ ನಡೀತಾರೆ ಮಾನ್ಯ ರಾಜ್ಯಪಾಲರು ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಇದು ಕಾನೂನಿನ ಅಂಶಗಳು ಮತ್ತು ಕ್ಯಾಬಿನೆಟ್ನಲ್ಲಿ ಕಾನೂನಾತ್ಮಕವಾಗಿಲ್ಲ ಅಂತ ಆತನಿಗೆ ಎನಿಸಿದರೆ ಅವರು SP ಹತ್ರ ಹೋಗ್ಬೋದು. ನಂತರ ನೇರವಾಗಿ ಕೋರ್ಟ್ನಲ್ಲಿ ಹಳೆ ಕಾನೂನಿನಲ್ಲಿ ಸೆಕ್ಷನ್ 200ನಲ್ಲಿ ಕಂಪ್ಲೇಂಟ್ ಹಾಕ್ಬೋದು. ಕಂಪ್ಲೇಂಟ್ ಹಾಕಿದಾಗ ಸೆಕ್ಷನ್ 19 ಸ್ಯಾಂಕ್ಷನಿಂದ ಪ್ರಶ್ನೆ ಬರ್ತದೆ. ಅದರಿಂದ ಇದೆಲ್ಲವೂ ಕೂಡ ಕಾನೂನಲ್ಲೂ ಇದೆ, ನ್ಯಾಯಾಲಯಗಳ ತೀರ್ಪಿನಲ್ಲಿದೆ, ಯಾವುದೇ ಗೊಂದಲ ಇಲ್ಲ. ಇಲ್ಲ ಅವ್ರು ಮಾಡಿರೋದು ರಾಜಕೀಕರಣ ಹೊರತು ಕಾನೂನಾತ್ಮಕ ನಡೆ. ಖಂಡಿತವಾಗಿ ನೇರವಾಗಿ ಒಬ್ಬ ಖಾಸಗಿ ವ್ಯಕ್ತಿ ರಾಜ್ಯಪಾಲರ ಹತ್ರ ಹೋಗೋದು ಅಂತ ಹೇಳಿದ್ರೆ ಬಾಲರಾಜು ಮತ್ತು ಇನ್ನೊಬ್ಬರು ಸಿರಾಜ್ ಅವರು ಇಬ್ಬರು ಕೂಡ ವಕೀಲರು ಅವರು ನೇರವಾಗಿ ಅಂದಿನ PC ಆ್ಯಕ್ಟ್ ಕೋರ್ಟ್, ಈಗ MLA MP ಕೋರ್ಟ್ ಇತ್ತು ಅವಾಗ ಇರಲಿಲ್ಲ, PC ಆ್ಯಕ್ಟ್ಗೆ ಸ್ಪೆಷಲ್ ಜಡ್ಜ್ ಇದ್ದರು. ಆ ಕೋರ್ಟ್ನಲ್ಲಿ ದೂರನ್ನು ಸಲ್ಲಿಸ್ತಾರೆ. ಪ್ರೈವೇಟ್ ಕಂಪ್ಲೇಂಟ್ ಅಂಡರ್ 200 CRPC ಎಲ್ಲ ಮಾಹಿತಿಯನ್ನು ಕೊಟ್ಟು ನಾವು ನೋಡಿದ್ದೀರಾ 200-300 ಪೇಜಿದು ಒಂದೊಂದು ಕಂಪ್ಲೇಂಟ್ನ ಅವರು ಫೈಲ್ ಮಾಡಿದರು. ಆಗ ಕೋರ್ಟ್ ಏನು ಮಾಡಿದ್ರು, ನಾನು ಇದನ್ನು ಮುಂದುವರಿಸ್ಬೇಕಂತ ಹೇಳಿದ್ರೆ ತಾವು ಕಾಂಪಿಟೆಂಟ್ ಅಥಾರಿಟಿಯಿಂದ ಸ್ಯಾಂಕ್ಷನ್ ತಗೊಂಬಾರಿ ಅಂತೇಳಿ ಆದೇಶ ಮಾಡಿ ಕಂಪ್ಲೇಂಟ್ನ ಇಟ್ಟಿದ್ರು. ಇವರು ಆದೇಶ ಕಂಪ್ಲೇಂಟ್ ಜೊತೆ ಇರುವಂಥ ಎಲ್ಲ ದಾಖಲೆಗಳನ್ನು ತಗೊಂಡೋಗಿ ಅಂದಿನ ರಾಜ್ಯಪಾಲರಿಗೆ ಕೊಟ್ಟು ದಯವಿಟ್ಟು ಸ್ಯಾಂಕ್ಷನ್ ಕೊಡಿ ಸೆಕ್ಷನ್ 19ನಲ್ಲಿ ಅಂತ ಕೇಳಿದ್ರು. ರಾಜ್ಯಪಾಲರು ಎಲ್ಲರನ್ನೂ ಆಧರಿಸಿ ಸ್ಯಾಂಕ್ಷನನ್ನು ಕೊಟ್ಟರು. ಕೊಟ್ಟಂಥ ಸ್ಯಾಂಕ್ಷನ್ನು ತಮಗೆ ಕೂಡ ಗಮನಕ್ಕಿರಲಿ, ಕೊಟ್ಟಂಥ ಸ್ಯಾಂಕ್ಷನನ್ನು ಹೈಕೋರ್ಟ್ ರದ್ದು ಮಾಡಿದರು. ರದ್ದು ಮಾಡುವಾಗ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳುವಂಥ ಪ್ರಶ್ನೆಗೂ ಕೂಡ ಆನ್ಸರ್ ಮಾಡಿದ್ದಾರೆ. ಇದರಿಂದ ಅವತ್ತಾಗಿದ್ದಂಥ ಪ್ರಕರಣನೇ ಬೇರೆ, ಅಲ್ಲಿ ನಡೆದಂಥ ಪ್ರಕ್ರಿಯೆನೇ ಬೇರೆ,
ಅದರಿಂದ ಉದ್ಭವ ಆಗಿರುವಂಥ ಕಾನೂನು ಉಲ್ಲಂಘನೆ ಕೂಡ ಇವತ್ತಾಗಿದೆ. ಅದೆಲ್ಲ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.